ನಮಸ್ಕಾರ ಗುರು. 1 ಕೋಟಿ ಮಾಡೋ ಚಾಲೆಂಜಲ್ಲಿ ಇವತ್ತು 8ನೇ ದಿನ. ಟಿಪ್ ಟಾಪಾಗಿ ರೆಡಿಯಾಗಿ ಕಾಲೇಜ್ಗೆ ಹೊರಟೆ. ನಮ್ಮ ಫ್ರೆಂಡ್ ಫೋನ್ ಮಾಡಿದೆ, ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗಂತ ಅಂದ. ಸರಿ ಅಂತ ಹೇಳಿದ್ದು ಬ್ರೇಕ್ಫಾಸ್ಟ್ ತಿಂದುಬಿಟ್ಟು ಕಾಲೇಜ್ ಕಡೆ ಹೊರಟ್ವಿ. ಸೊ ಇದು ನಮ್ಮ ಕಾಲೇಜು. ಇವು ನನ್ನ ಫ್ರೆಂಡ್ ಜೋ ಅಂತ ಸ್ವಿಟ್ಜರ್ಲ್ಯಾಂಡಿಂದ ಬಂದಾನೆ. ಸ್ವಿಟ್ಜರ್ಲ್ಯಾಂಡ್ ಅಂದರೆ ನಾರ್ತ್ ಇಂಡಿಯಾ ಸ್ವಿಟ್ಜರ್ಲ್ಯಾಂಡ್, ಮೇಘಾಲಯಿಂದ ಬಂದಾನೆ. ಸೊ ಇಬ್ಬರು ಕಾಲೇಜ್ ಮುಗಿಸ್ಕೊಂಡು ಬಿರಿಯಾನಿ ತಿನ್ನೋಕೆ ಹೋದ್ವಿ. ಸೊ ಬಿರಿಯಾನಿ ತಿಂದಾದ್ಮೇಲೆ ನಾನು ರ್ಯಾಪಿಡೋ ಹೋಗೋಣ ಅಂದ್ಕೊಂಡೆ. ಸೊ ಇದೇ ನೋಡಿ ನನ್ನ ಹೊಸ ಹೆಲ್ಮೆಟ್ಟು. ಸೊ ರ್ಯಾಪಿಡೋ ಹೊರಟೆ. ಫಸ್ಟ್ ಆರ್ಡ್ರ್ ಬಂದುಬಿಟ್ಟು 124 ಮಾಡಿದೆ. ವಿದ್ಯಾರಣ್ಯಪುರಕ್ಕೆ ಬಂತು. ಸೊ ಅಲ್ಲಿಂದ ವಿದ್ಯಾರಣ್ಯಪುರದಿಂದ ನೆಲಮಂಗ್ಲಕ್ಕೆ ಹೋದೆ ಆರ್ಡ್ರು ಡ್ರಾಪ್ ಮಾಡಿ ಬರಲಿಕ್ಕೆ ಕಸ್ಟಮರ್ನ. ನೆಲಮಂಗ್ಲಿಂದ ಖಾಲಿ ಬಂದೆ ಗುರು. ಒಂದು ಆರ್ಡರ್ ಕೂಡ ಸಿಕ್ಕಿಲ್ಲ. ವೆಯ್ಟ್ ಮಾಡಿ 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 ಸಾಕಾಯಿತು. ಸೊ ಮನೆಗೆ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ ಫೋನ್ ಮಾಡ್ದೆ, ನಮ್ಮ ಮನೆ ಹತ್ರನೇ ಇದ್ದೀನಿ, ಸಿಗ್ತೀನಿ ಬಾ ಅಂತ ಅಂದ. ಸೊ ಅವನ್ನ ಮೀಟ್ ಮಾಡ್ಲಿಕ್ಕೆ ಹೋದೆ. ಅವನು ನನಗೆ ಜ್ಯೂಸ್ ಕೊಡಿಸ್ತೀನಿ ಬಾ ಅಂದ. ಸೊ ಹಂಗಾಗಿ ನಾನು ಅವನ್ನ ಮೀಟ್ ಮಾಡೋಕ್ಕೆ ಹೋಗಿ ಇಬ್ಬರು ಒಂದು ಮಾವಿನ ಹಣ್ಣು ಜ್ಯೂಸ್ ಕುಡಿದ್ವಿ. ಸೊ ಇವನೇ ನೋಡಿ ನಮ್ಮ ಫ್ರೆಂಡು. ಇಬ್ಬರು ಮಾವಿನ ಹಣ್ಣು ಜ್ಯೂಸ್ ಕುಡಿದ್ಬಿಟ್ಟು ಹೊಟ್ಟೆ ಸಿಗ್ತಿತ್ತು, ಅದಕ್ಕೆ ಮೋಮೋಸ್ ತಿನ್ನೋಕೆ ಹೋದ್ವಿ. ಅದಾದಮೇಲೆ ಫೈನಲ್ ಟಚ್ಚು ಒಂದು ಟೀ ಕುಡಿದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಸೊ ಇವತ್ತಿಂದ ನನ್ನ ಅರ್ನಿಂಗ್ಸ್ ಬಂದುಬಿಟ್ಟು 300 ರೂಪಾಯಿ ಅಷ್ಟೇ ಬರುತ್ತೆ. ಥ್ಯಾಂಕ್ ಯು.